ಹಾಯ್ ಹಲೋ ನಮಸ್ತೆ, ನಾನು ನವ್ಯಶ್ರೀ ನಾಗರಾಜ್. ಇನ್ನ ನಿಮ್ಮ LPG ಸಿಲಿಂಡರ್ಗಳಿಗೆ ಈ KYC ಮಾಡ್ತಿಲ್ವಾ? ಹಾಗಾದ್ರೆ ಈಗಲೇ ತಪ್ಪದೆ ಮಾಡಿಸಿ. ಹಾಗೂ ಇದನ್ನ ಏನಕ್ಕೆ ಮಾಡಿಸ್ತಾರೆ, ಹೇಗ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಸೊ ಮೊದಲನೇದಾಗಿ LPG ಈ KYC ಅಂದ್ರೆ ಏನು ಅಂತ ನೋಡೋದಾದ್ರೆ, LPG ಈ KYC ಅಂದ್ರೆ ಗ್ಯಾಸ್ ಕನೆಕ್ಷನ್ ನ ಆಧಾರ್ ಕಾರ್ಡ್ ಜೊತೆಗೆ ವೆರಿಫೈ ಮಾಡುವಂತಹ ಪ್ರಕ್ರಿಯೆ. ಇದು ಸರ್ಕಾರದಿಂದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಸಬ್ಸಿಡಿ ಸರಿಯಾಗಿ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಿಮ್ಮ ಗ್ಯಾಸ್ ಕನೆಕ್ಷನ್ ಜೊತೆಗೆ ಆಧಾರ್ ಕಾರ್ಡ್ ಪ್ಲಸ್ ನಿಮ್ಮ ಬ್ಯಾಂಕ್ ಲಿಂಕ್. ಸೊ ಇದರಿಂದ ನೇರವಾಗಿ ಸಬ್ಸಿಡಿ ನಿಮ್ಮ ಖಾತೆಗೆ ಬರುತ್ತೆ. ಇನ್ನು ಯಾರ್ಯಾರು ಈ KYC ಮಾಡಿಸ್ಬೇಕು? ಇನ್ನು ಯಾರು KYC ಮಾಡಿಸಿಲ್ವೋ ಅಂತಹ LPG ಗ್ರಾಹಕರು ಮಾಡಿಸ್ಬೇಕು. ಜೊತೆಗೆ ಹೊಸ ಕನೆಕ್ಷನ್ ತಗೊಳ್ತಿರುವಂತಹ ಗ್ರಾಹಕರು, ಇದರ ಜೊತೆಗೆ ಉಜ್ವಲ ಯೋಜನೆಯನ್ನ ಯಾರು ಪಡಿತಿದಾರಂತಹ ಆ ಗ್ರಾಹಕರು ಪ್ರತಿ ವರ್ಷ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಈಗಾಗಲೇ ಈ KYC ಮಾಡ್ತಿರುವಂತಹವರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅವ್ರು ಮತ್ತೆ ಮಾಡಿಸ್ಬೇಕು ಅನ್ನುವಂತಹ ಒಂದು ನಿಯಮ ಕೂಡ ಇಲ್ಲ. ಈ KYC ಮಾಡಿಸಿದ್ರೆ ಏನಾಗುತ್ತೆ ಅಂದ್ರೆ, ಏನೂ ಆಗಲ್ಲ, ನಿಮ್ಗೆ ಸಬ್ಸಿಡಿ ಸಿಗಲ್ಲ. ಜೊತೆಗೆ ಇನ್ನೊಂದು ಡೌಟ್ ಇರುತ್ತೆ, ಈ KYC ಮಾಡಿಸಿಲ್ಲ ಅಂದ್ರೆ ನಮ್ಗೆ ಸಪ್ಲೈ ಆಗುವಂತಹ ಸಿಲಿಂಡರ್ ಸಿಗೋದಿಲ್ವಾ ಅಂತ. ಆತರ ಏನೂ ಆಗಲ್ಲ, ನಿಮ್ಗೆ ಸಪ್ಲೈ ಸಾಮಾನ್ಯವಾಗಿ ಹೇಗಾಗುತ್ತೋ ಹಾಗೆ ಇರುತ್ತೆ, ಏನು ನಿಲ್ಲೋದಿಲ್ಲ. ಬಟ್ ಸಬ್ಸಿಡಿ ಮಾತ್ರ ಸಿಗೋದಿಲ್ಲ. ಇದು ಸರ್ಕಾರ ನೀಡುವಂತಹ ಒಂದು ಸ್ಪಷ್ಟನೆ ಆಗಿರುತ್ತೆ. ಓಕೆ, LPG ಈ ಕನೆಕ್ಷನ್ ಮಾಡಿಸ್ಬೇಕು. ಏನ್ ಮಾಡ್ಬೇಕು? ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ ಅಲ್ಲಿ ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗಿ ನಿಮ್ಮ ಫಿಂಗರ್ ಪ್ರಿಂಟ್ ಜೊತೆಗೆ ಬಯೋಮೆಟ್ರಿಕ್ ಮೂಲಕ ಇದನ್ನ ವೆರಿಫೈ ಮಾಡಿ ತಕ್ಷಣ ನಿಮ್ಮ ಈ KYC ಕಂಪ್ಲೀಟ್ ಆಗುತ್ತೆ. ಇಲ್ಲ ನಮ್ಗಷ್ಟು ಟೈಮ್ ಇಲ್ಲ, ಮೊಬೈಲ್ ಮೂಲಕನೇ ಆನ್ಲೈನ್ ಅಲ್ಲಿ ಇಲ್ವಾ ಅಂದ್ರೆ ಆನ್ಲೈನ್ ಮೂಲಕನೂ ನೀವು ಈ KYC ಮಾಡಿಸ್ಕೋಬಹುದು. ನಿಮ್ಮ ಗ್ಯಾಸ್ ಆಪ್ ಏನಿದೆ, ಇಂಡಿಯನ್ HP ಅಥವಾ ಭಾರತ್ ಗ್ಯಾಸ್, ಅದರ ಆಪ್ ಮೂಲಕ ಹೋಗಿ ನೀವು ಆನ್ಲೈನ್ ಅಲ್ಲಿ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಆಧಾರ್ ಫೇಸ್ RD ಆಪ್ ಕೂಡ ಬಳಸಬಹುದು. ಸೊ ಇದಕ್ಕೆ ಬೇಕಾಗಿರುವಂತಹ ಮುಖ್ಯವಾದಂತಹ ಡಾಕ್ಯುಮೆಂಟ್ ನಿಮ್ಮ ಆಧಾರ್ ಕಾರ್ಡ್, LPG ಕಸ್ಟಮರ್ ನಂಬರ್, ಮೊಬೈಲ್ ನಂಬರ್, ಬ್ಯಾಂಕ್ ಅಕೌಂಟ್ ಸಬ್ಸಿಡಿಗೋಸ್ಕರ. ಜೊತೆಗೆ ಮುಖ್ಯವಾದಂತಹ ಮಾಹಿತಿ ಅಂದ್ರೆ ಈ KYC ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ಯಾವುದೇ ಹಣವನ್ನ ನೀಡಬೇಕಾಗಿರುವಂತದ್ದಿಲ್ಲ. ಮನೆಯಲ್ಲೂ ಕೂಡ ನೀವು ಮಾಡಬಹುದಾಗಿದೆ. ಎಲ್ರಿಗೂ ಕಂಪಲ್ಸರಿ ಅಲ್ಲ, ಈಗಾಗಲೇ ಮಾಡಿರೋರು ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ. LPG ಗ್ರಾಹಕರಿಗೆ ಇದೊಂದು ದೊಡ್ಡ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಈ KYC ಮಾಡಿಸಿದ್ರೆ ಗ್ಯಾಸ್ ಸಬ್ಸಿಡಿ ನಿಲ್ಲುವಂತಹ ಸಾಧ್ಯತೆ ಇರುತ್ತೆ. ಸೊ ಜೂನ್ 30ರಿಂದ ಆಗಸ್ಟ್ 15 ಒಳಗಡೆ ಡೆಡ್ ಲೈನ್ ಇದೆ ಅನ್ನೋದು ಕೂಡ ಒಂದು ಮಾಹಿತಿ ಇದೆ. KYC ಕಡ್ಡಾಯವಾಗಿ ಇರೋದ್ರಿಂದ ಈಗಲೇ ನಿಮ್ಮ ಈ KYC ಯನ್ನ ಮಾಡಿ ನಿಮ್ಮ ಸಬ್ಸಿಡಿಯನ್ನ ಸುರಕ್ಷಿತಗೊಳಿಸ್ಕೊಳ್ಳಿ. ಸೊ ಇನ್ಫಾರ್ಮೇಶನ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.